ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ವಿಡಿಯೋ ಬಂದ್ಬಿಟ್ಟು ಇವತ್ತು ಮೂವಿ ಬ್ಲಾಗ್ ಇದು. ಸೊ ಇವತ್ತು ಹೋಗ್ತಾ ಇರೋ ಮೂವಿ ಬಂದ್ಬಿಟ್ಟು ದುರಂಧರ್ ಮೂವಿ. ಸೊ ನೈಟ್ ಈಗ 10:15ಗೆ ಶೋ ಇದೆ. ಸೊ ಆಲ್ರೆಡಿ ಈಗ 9:15 ಆಗಿದೆ. ಇಲ್ಲಿಂದ ನಾವು MG ರೋಡ್ಗೆ ಹೋಗಬೇಕು, BTM ಇಂದ MG ರೋಡ್ಗೆ. ಸೊ ಡಿನ್ನರು ಆಗಲೇ ನಾವು ಸ್ವಲ್ಪ ಏನೋ ಪಡ್ಡೂಸ್ ಒಂದು 2 ಪ್ಲೇಟ್ ತಿಂದ್ರಿ, ನಾನು ನನ್ನ ಫ್ರೆಂಡು ಕಿರಣ್. ಅವನು ಬರ್ತಾನೆ ಬ್ಲಾಗಲ್ಲಿ, ನಾನು ತೋರಿಸ್ತೀನಿ. ಆ್ಯಂಡ್ ಅದೇನೋ ಸ್ವಲ್ಪ ಹೊಟ್ಟೆನೇ ತುಂಬಲಿಲ್ಲ ನನಗೆ. ಈಗ ಆನ್ ದಿ ವೇ ಹೋಗ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ತಿನ್ಕೊಂಡು ಆಮೇಲೆ ಮೂವಿಗೆ ಹೋಗ್ತಾ ಇದ್ದೀರಿ. ಸೊ ಲೆಟ್ಸ್ ಗೋ ಬ್ರೋ. ಕಿಲೋಮೀಟರ್ಸ್ ಇನ್ನು. ಫೈನಲಿ ಗೈಸ್, ಟಿಕೆಟ್ ತಗೊಂಡು ಹೋಗ್ತಿದ್ರಿ. ಗೈಸ್ ಈಗ ಟಿಕೆಟ್ ತಗೊಂಡು ವೆಯ್ಟ್ ಮಾಡ್ತಿದ್ರಿ ಒಳಗಡೆ ಹೋಗುತ್ತೆ. ಸೊ 2 ಟಿಕೆಟು 10:15ಗೆ ಶೋ. ಸೆಟ್ ಮಾಡ್ಕೊಳ್ಳ ಆಯಿತಾ. ಆ್ಯಂಡ್ ಗೈಸ್, ವ್ಲಾಗಲ್ಲಿ ತೆಲುಗು ಬರ್ತಾ ಇರುತ್ತೆ. ಸೊ ಏನು ಅಂದ್ಕೊಂಬಿಡಿ ಅವಾಗ, ಯಾಕಂದರೆ ನಾವು ಇಬ್ಬರು ತೆಲುಗಲ್ಲೇ ನಾವು ಕಮ್ಯುನಿಕೇಟ್ ಮಾಡೋದು. ಸೊ ಲೆಟ್ಸ್ ಎಂಜಾಯ್ ದ ಶೋ ಗೈಸ್. ಅವತಾರ್ 19th ರೆಡಿ ಇದೆ. ನಮ್ಮದು ದುರಂಧರ್. ಆ್ಯಂಡ್ ನಾವು ಯಾವುದು ಬಂದಿರೋದಂತ ಹೇಳಿರಲ್ಲ. ಯಾವುದರ ಥಿಯೇಟರ್ ಬೇರೆ ಇದೆ, ಹಾಂ, ಸ್ವಾಗತ್. ಇದು ಶಂಕರ್ನಾಗ್ ಥಿಯೇಟರ್ ಅಂದ್ಬಿಟ್ಟು MG ರೋಡಲ್ಲಿದೆ. ಸೊ ವಿಸಿಟ್ ಮಾಡಿ. ನಾನು ಫಸ್ಟ್ ಟೈಮ್ ಬಂದಿರೋದು ನಿಮಗೆ. ನೋಡೋಣ ಒಳಗಡೆ ಎಲ್ಲ ಹೆಂಗಿರುತ್ತೆ, ಎಕ್ಸ್ಪೀರಿಯೆನ್ಸು, ಸೌಂಡ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆಂಗಿರುತ್ತೆ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಓಕೆ ಬಾ ಇವನ್ ಫೋಟೋಶೂಟ್. ನಮ್ಮ ಹುಡುಗದು ಎಲ್ಲೋದ್ರೂ ಫೋಟೋಶೂಟ್. ಇದು ಫೋಟೋಶೂಟ್ ಮಾತ್ರ ಮ್ಯಾಂಡೇಟ್ರಿ ಎಲ್ಲೋದ್ರೂ. ಸೆಕೆಂಡ್ ಫ್ಲೋರ್ ಅಂತ ಎಲ್ಲದೆ ಇದೆ కదా. ಈ ಥಿಯೇಟರ್ ಒಳಗೆ ಬಂದಿದ್ದೀರಿ. ಇನ್ನೂ ಮೂವಿ ಸ್ಟಾರ್ಟ್ ಆಗಿದೆ. ವೆಯ್ಟ್ ಮಾಡ್ತಿದ್ದೀವಿ. ಥಿಯೇಟ್ರ್ ನಿಮಗಿದೆ. చాలా లేట్ అయింది కదా. 3.5 hours మూవీ. ಗಾಯ್ಸ್, ಈಗ ಟೈಮ್ ಬಂದ್ಬಿಟ್ಟು 3:48. ನಮ್ಮದು ಮೂವಿ ಮುಗಿದಿದ್ದು ಅರೌಂಡ್ 2 o'clock ಆಯಿತಾ. 2 o'clock ಆಗಿತ್ತು. 2 o'clock ನಾವು MG ರೋಡಿಂದ ಇಲ್ಲಿ BTMವರೆಗೂ ಬಂದಿದ್ದೀರಿ. ಚಳಿ ಗಾಯ್ಸ್. ಫುಡ್ಗೆ ಇವನು ಚಳಿ ಆಗಿದ್ದು, ನನಗೇನು ಚಳಿ ಆಗ್ತಿಲ್ಲ. ಫುಡ್ ಹುಡ್ಕೊಂಡು MG ರೋಡಿಂದ ಇಲ್ಲಿವರೆಗೂ ಬಂದಿದ್ದೀರಿ. ಫುಡ್ ಇಲ್ಲಿ ಬಂದಮೇಲೆ ಅವನ್ನ ಹೇಳ್ತಾರೆ 1 hour ವೆಯ್ಟ್ ಮಾಡಿದ್ರೆ 3:30ಗೆ ಬರ್ತಾರೆ ಅಂತಂದರು. ಸೊ 3:30ವರೆಗೂ ವೆಯ್ಟ್ ಮಾಡಿ ಈಗ ಫುಡ್ ತಿಂದು ರೂಮ್ಗೆ ಹೊರಟಿದ್ದೀವಿ. ಸೊ ಇವನು ನಾಳೆ ಬೆಳಗ್ಗೆ ಇರೋದಿಲ್ಲ. ಸೊ ಅದಕ್ಕೆ ಇವನ್ನ ಈಗಲೇ ಕೇಳ್ತೀನಿ, ಹೆಂಗನ್ಸ್ತು ಮೂವಿ ಜೆನ್ಯೂನ್ ರಿವ್ಯೂ ಕೊಡು. ಸೂಪರ್, ಮಸ್ತಾಗಿತ್ತು. ಎಲ್ಲರೂ ಹೋಗಿ ನೋಡ್ಬೋದು. ಒಳ್ಳೆ ಇನ್ಫಾರ್ಮೇಷನ್ ಐತೆ, ರಿಯಲ್ ಸ್ಟೋರಿ ಐತೆ, ಮಸ್ತಾಗಿದೆ. ಪರ್ಫೆಕ್ಟ್. ಓಕೆ ಗೈಸ್, ನಾವು ಮೂವಿ ಮುಗಿಸ್ಕೊಂಡು ಇಲ್ಲಿ ಬರೋ ಒಳಗಡೆ ನಮಗೆ 2:30 ಆಗಿತ್ತು. ಸೊ ನಮ್ಗೆ ನೈಟು ಡಿನ್ನರ್ ಏನು ಮಾಡಿರಲಿಲ್ಲ. ಸೊ ಅದಕ್ಕೆ ಹೊಟ್ಟೆ ಬೇರೆ ಹಸಿದಿತ್ತು ಅಂದ್ಬಿಟ್ಟು ನಾವು ಹೊರಗಡೆ ಎಲ್ಲಾದರೂ ತಿನ್ನೋಣ ಅಂತ ನೋಡಿದ್ರೆ ಎಲ್ಲೂ ಇರಲಿಲ್ಲ. ತುಂಬ ಹುಡುಕಿದ್ರಿ, BTM, ಮಡಿವಾಳ ಸುತ್ತಮುತ್ತಲ ಎಲ್ಲ ಹುಡುಕಿದ್ರಿ. ಒಂದು ಸ್ಟ್ರೀಟ್ ಫುಡ್ಡು ಎಲ್ಲೂ ಇರಲಿಲ್ಲ. ಸೊ ಅದಾದಮೇಲೆ ಯಾರೋ ಒಬ್ಬರನ್ನ ಅಲ್ಲಿ ಸ್ಟ್ರೇಂಜರ್ನ ಅವರು ಹೋಗಿ ವಿಚಾರಿಸಿದ್ದಕ್ಕೆ ಅವ್ರು ಹೇಳಿದ್ರು 3:30 ಸಮಥಿಂಗ್ ಆ ಟೈಮಲ್ಲಿ ಬರ್ತಾರೆ ಒಬ್ಬರು ಅಂತ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ 1 hour ವೆಯ್ಟ್ ಮಾಡಿದಾದಮೇಲೆ ನಮಗೆ ಊಟನೂ ಸಿಕ್ತು. ಆಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ನಾವು ರೂಮಿಗೆ ಬರೋ ಒಳಗಡೆ ನಂಗೆ 4:30 ಆಗಿಬಿಡ್ತು ನಮಗೆ.
ಸೊ ಅವ್ನು ಮಲಗಿದಾನೆ ಈಗ. ನಾನು ಈಗ ಜಸ್ಟ್ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಬಂದು ಕೂತ್ಕೊಂಡಿದ್ದೀನಿ. ಸೊ ಮೂವಿ ಬಗ್ಗೆ ಹೇಳ್ಬೇಕಂತಂದರೆ ದುರಂಧರ್ ಮೂವಿ, ರಣವೀರ್ ಸಿಂಗ್ ಆ್ಯಕ್ಟ್ ಮಾಡಿರೋದು, ಎಕ್ಸಲೆಂಟ್ ಮೂವಿ. I would say everyone should watch that movie, and every Indian should watch that movie. And of course ಮೂವಿಲಿಂದ ಬಂದ್ಬಿಟ್ಟು 3 hours I think 30 minutes ಏನೋ ಇದೆ, ಲೆಂತ್ ಇದೆ. ಬಟ್ ನಿಮಗಂತೂ ಎಲ್ಲೂ ಬೋರ್ ಆಗೋದು ಇಲ್ಲ. ರಣವೀರ್ ಸಿಂಗು ಮತ್ತು ವಿಲನ್ ಪಾರ್ಟ್ ಯಾರಿದ್ದಾರೆ ಸೂಪರ್ ಎಕ್ಸಲೆಂಟ್. ನನಗೆ ರಣವೀರ್ ಸಿಂಗ್ ಕ್ಯಾರೆಕ್ಟ್ರು ಏನಿದೆ ಅದು ನೆಕ್ಸ್ಟ್ ಲೆವೆಲ್ ಅನ್ನಿಸ್ತು. ಅದೆಲ್ಲ ಬಂದ್ಬಿಟ್ಟು ಮತ್ತು ಆ್ಯಂಡ್ ಸಂಜಯ್ ದತ್ ಕ್ಯಾರೆಕ್ಟರ್ ಏನಿದೆ ಅದು ಮಾತ್ರ ಮೈಂಡ್ ಬ್ಲೋಯಿಂಗ್ ಕ್ಯಾರೆಕ್ಟರ್. ಆ್ಯಂಡ್ ಓವರಾಲ್ ಮೂವಿ ಬಂದ್ಬಿಟ್ಟು ಸೂಪರ್ ಎಕ್ಸಲೆಂಟ್. ಆ್ಯಂಡ್ ಎಲ್ಲರೂ ಹೋಗಿ ನೋಡಿ ಮೂವಿನ ದುರಂಧರ್, ಎಕ್ಸಲೆಂಟ್ ಮೂವಿ.